ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು, ಇವತ್ತು ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಸೊ ನಾನು ಮಮ್ಮಿ ಬಂದಿದ್ದೀವಿ. ಆ ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆ ಫಸ್ಟು ಮನೆನ ಕ್ಲೀನ್ ಮಾಡ್ಕೋಬೇಕು. ಸೊ ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ ರೀ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಸೂಪರ್ ಫಾಸ್ಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಸೊ ಇವಾಗ ಹೊರಗಡೆ ಬಾಗಿಲೆಲ್ಲ ತೊಳೆದು ನೀರೆಲ್ಲ ಹಾಕ್ತೆ, ಮನೆಯೂ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ದೆ. ಈಗ ನಮ್ಮ ಮದರ್ ಇಂಡಿಯಾ ಏನು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಭಕ್ತಿಭಾವದಿಂದ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತೊಂದು ಸೂಪರ್ ಸ್ಪೆಷಲ್ ಡೇ ಇದೆ. ಅದು ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ದೇವ್ರ ಹತ್ರ ದೇವರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಬಿಡೋಣ. ದೇವರು ಎಲ್ರಿಗೂ ಆಯುಷು, ಆರೋಗ್ಯ, ಸುಖ, ಶಾಂತಿ ನಮ್ಮದೇ ಕೊಟ್ಟು ಕಾಪಾಡಲಿ. ಮಮ್ಮಿ ಅವ್ರದ್ದು ಆದಮೇಲೆ ಪೂಜೆ ನೆಕ್ಸ್ಟು ನಮ್ಮದೇ ಅಲ್ವಾ. ಸೊ ನಾವು ಪೂಜೆ ಮಾಡಬೇಕಾದ್ರೆ ಗ್ಯಾಸ್ ಸ್ಟವ್ಗೂ ಬಿಡಲ್ಲ, ನೀರಿನ ಬಾಟ್ಲಿಗೂ ಬಿಡಲ್ಲ, ಪ್ರತಿಯೊಂದಕ್ಕೂ ಪೂಜೆ ಮಾಡ್ತೀವಿ. ನಮ್ಮ ಪ್ರಕಾರ ಭಗವಂತ ಎಲ್ಲ ಜಾಗದಲ್ಲೂ ಇದ್ದಾನೆ ಅಂತ ಹೇಳಿಬಿಟ್ಟು. ಸೊ ನಾನು ಪೂಜೆ ಮಾಡುವಾಗ ಯಾವ ಜಾಗನೂ ಬಿಡೋದಿಲ್ಲ ತೋಟದಲ್ಲಿ. ಸೊ ಅಲ್ಲಿ ಏನಕ್ಕೆ ಪೂಜೆ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ ಅಲ್ಲಿ ಮೋಟ್ರ್ ಇಟ್ಟಿರುವಂಥ ಜಾಗ. ಸೊ ಹಾಗಾಗಿ ಪೂರ್ತಿ ಒಂದು ರೌಂಡು ಪೂಜೆ ಮುಗಿಸ್ಕೊಂಡು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ದೇವ್ರ ಹತ್ರ ಬೇಡ್ಕೊಂಡಿದ್ದಾಯಿತು. ಸೊ ಇಷ್ಟೆಲ್ಲ ಪೂಜೆ ಯಾಕೆ ಇವತ್ತು ಅಂತ ಯೋಚನೆ ಮಾಡ್ತಿದ್ದಂಗೆ ಹೇಳ್ತೀನಿ, ಒಂದು ನಿಮಿಷ ಇರಿ. ಅಷ್ಟೊತ್ತಿಗೆ ನಾನು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡೆ. ಇಲ್ಲೂ ಪೂಜೆ ಮಾಡಿ ಇನ್ನೊಂದು ಕಡೆನೂ ಪೂಜೆ ಮಾಡೋದಿದೆ. ಅದು ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇವತ್ತು ನಮ್ಮ ತೋಟದಲ್ಲಿ ಪೂಜೆ ಮಾಡುವಂಥ ದಿನ. ಯಾಕಪ್ಪ ಇವತ್ತೇನು ಭೂಮಿ ಹುಣ್ಣಿಮೆನ, ಏನಿವತ್ತು ಭೂಮಿಗೆ ಸಂಬಂಧಪಟ್ಟಿದ್ದ ಪೂಜೆ ಇದೆಯಾ, ಯಾವುದಿದು ಹೊಸ ಪದ್ಧತಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಸೂಪರ್ ಸ್ಪೆಷಲ್ ಆಗಿರುವಂಥ ಡೇ ಅಂತ ಹೇಳಿದ್ನಲ್ಲ, ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಸಖತ್ತಾಗಿರುವಂತಹ ಚೆರಿ ಹಣ್ಣು ನೋಡಿ. ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಔಷಧಿನ ಸ್ಪ್ರೇ ಮಾಡದೆ ನ್ಯಾಚುರಲ್ಲಾಗಿ ಬಿಟ್ಟಿರುವಂತಹ ಚೆರಿ ಹಣ್ಣು ಇವತ್ತಿನ ದೇವರು ನೈವೇದ್ಯಕ್ಕೆ ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ಈ ಕ್ಯೂಟಾಗಿರುವಂತಹ ಚೆರಿ ಹಣ್ಣನ್ನ ನೈವೇದ್ಯ ಮಾಡಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ಹಣ್ಣು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಸ್ವಲ್ಪ ಹುಳಿ ಹಾಗೆ ಸಿಹಿ ಸಕ್ಕತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಹಣ್ಣನ್ನ ಟೇಸ್ಟ್ ಮಾಡಿದ್ದೀರಾ? ಸೊ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಕೆಲವೊಂದು ಇನ್ನೂ ಹಣ್ಣಾಗಬೇಕಿತ್ತು, ಹಾಗೆ ಬಿಟ್ಟರೆ ಅದೇನಾಗುತ್ತೆ, ನಾವು ಇನ್ನೂ ಸ್ವಲ್ಪ ದಿನ ಬಿಟ್ಟು ಬರೋ ಅಷ್ಟೊತ್ತಿಗೆ ಹಾಳಾಗಿಬಿಡುತ್ತೆ. ಸೊ ಅದಕ್ಕೇ ಎಲ್ಲ ಹಣ್ಣನ್ನು ಹಾರ್ವೆಸ್ಟ್ ಮಾಡಿ ಒಂದೆರಡು ಅಲ್ಲೇ ಬಿಟ್ಟಿದ್ದೀನಿ ನೋಡಿ. ಹಕ್ಕಿ ಪಕ್ಷಿ ತಿನ್ಕೊಳ್ಳಿ, ಎಲ್ಲ ನಾವೇ ರಾಕ್ಷಸರ ಥರ ತಿನ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಇನ್ನೂ ಯಾವ ಫ್ರೂಟ್ ಇದೆ ನೋಡೋಣ. ಸೊ ಅಲ್ಲಿ ಕಾಣಿಸ್ತಾ ಇದೆಯಾ? ಎಸ್, ಬಾಳೆಗೊನೆ ಇದೆ. ಸೊ ಅದನ್ನು ಕೂಡ ಹಾರ್ವೆಸ್ಟು ಮಾಡುವಂತಹ ಪ್ಲ್ಯಾನಲ್ಲಿದ್ದೀನಿ. ಇದು ಸ್ವಲ್ಪ ಕಾಯಿದೆ. ಸೊ ಮುಂದೆ ನೋಡೋಣ, ತಡೀರಿ ಯಾವುದಿದೆ ಅಂತ. ಸೊ ಅಲ್ಲಿ ನೋಡಿ, ನವಿಲು 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 ಸಿ 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 ನವಿಲು ನೋಡಿ ನವಿಲು ನೋಡಿ ತೋಟದಲ್ಲಿ. ಮಮ್ಮಿ ನವಿಲು ಬಂದಿದೆ ಅಲ್ಲಿ ಮೇಲೆ, ನವಿಲು ಬಂದಿದೆ ತೋಟಕ್ಕೆ. ಸೊ ಪೂಜೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಒಳ್ಳೆ ಟೈಮಲ್ಲೇ ಬಂದಿದೆ. ಅಲ್ಲಿದೆ, ಅದು ಡಿಸ್ಟರ್ಬ್ ಮಾಡೋದು ಬೇಡ. ಮುಂಚೆ ನೋಡಿ ಹೇಗಿದೆ. ಆರೋಯ್ತು ಅದು ಹಾರೇ ಹೊಟ್ಟೋಯ್ತು ಪಾಪ, ಇಲ್ಲಿತ್ತದು. ಸೊ ತೋಟ ಹೀಗಿದೆ. ಇಲ್ಲಿ ಒಂದು ಬಾಳೆ ಆಗಿದೆ, ತುಂಬ ಟೈಮ್ ಆಗಿತ್ತು, ತೆಗ್ದಿರಲಿಲ್ಲ. ಸೊ ಇವತ್ತು ಆ ಬಾಳೆನ ತೆಗೆಯುವಂಥ ಸಮಯ ನೋಡಿ, ಎಲ್ಲ ಉಚ್ಕೊಂಡ್ಬಿಟ್ಟಿದೆ. ಇಲ್ಲಿದೆ. ಸೊ ಇದನ್ನು ತೆಗಿಬೇಕು. ಇಲ್ಲೆಲ್ಲ ಕಳೆ ಇದೆ, ಬಾಳೆನ ತೆಗೆಯುವಂಥ ಸಮಯ ಬಂದಿದೆ. ಪುಟ್ಬಾಳೆ ಅಲ್ಲ ಅನ್ಸುತ್ತಿದ್ದು ನೋಡಿ, ಯಾವ ಬಾಳೆ ಅಂತ ನನಗೂ ಗೊತ್ತಿಲ್ಲ. ತೆಗಿತಾ ಇದ್ದೀನಿ. ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ಇದು ಇಟ್ಕೊಂಡು ತೆಗೆ ತುಂಬ ಕಷ್ಟ. ಬಾಳೆ ತೆಗೆದೇ ಬಿಟ್ಟೆ. ಈಗ ಹಾರ್ವೆಸ್ಟ್ ಮಾಡಿರುವಂಥ ಹಣ್ಣನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮದರ್ ಇಂಡಿಯಾ ಅವರು. ಸೊ ಫಸ್ಟು ಏನೇ ಆದರೂ ಅಮ್ಮನ ಕೈಯಲ್ಲೇ ಪೂಜೆ ಮಾಡಿಸೋದು. ಸೊ ಇವತ್ತು ತುಂಬ ಸ್ಪೆಷಲ್ ಡೇ ಅಂತ ಅವಾಗಲಿಂದ ಹೇಳ್ತಾನೆ ಇದ್ದೀನಲ್ವ. ಸೊ ಮಮ್ಮಿ ಬಾಯಿಂದನೇ ಕೇಳಿದ್ರಂತೆ ಏನು ಸ್ಪೆಷಲ್ ಡೇ ಅಂತ. ಅದಕ್ಕೂ ಮುಂಚೆ ಭಗವಂತನ ಹತ್ರ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದು. ಸೊ ನೈವೇದ್ಯಕ್ಕೆ ನಾವು ಬೆಳೆದಿರುವಂಥ ಹಣ್ಣನ್ನೆಲ್ಲ ಇಟ್ಟು ಮತ್ತು ಅವಲಕ್ಕಿ, ಸಕ್ಕರೆ, ಕಾಯಿ ತುರಿ ಹಾಕಿ ಪ್ರಸಾದ ಮಾಡಿದೆ.
ಅದನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ತೆಂಗಿನ ಮರಕ್ಕೆ ಮತ್ತು ಅಡಿಕೆ ಬಾಳೆ ನಾವು ಯಾವುದೆಲ್ಲ ಗಿಡ ಮೇಯ್ನಾಗಿ ಇಟ್ಟಿದ್ದೀವಿ ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಅಮ್ಮಂಗೆ ಅಲ್ಲೆಲ್ಲ ಮುಳ್ಳು ಹೋಗ್ಲಿಕ್ಕಾಗಲ್ಲ, ಸೊ ಅದಕ್ಕೆ ನಾನೇ ಕುಂಕುಮ ಹೂವು ಎಲ್ಲ ಇಟ್ಟು ಅರಿಶಿನ ಎಲ್ಲ ಹಾಕಿ ಪೂಜೆ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬ ಖುಷಿ ದಿನ, ಹಾಗೆ ಸ್ವಲ್ಪ ಎಮೋಷ್ನಲ್ ಆಗುವಂಥ ದಿನ ಕೂಡ. ಸೊ ಹಾಗಾಗಿ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರ್ ಪೂಜೆ ಮಾಡುವಾಗ ಅಮ್ಮ ಬಂದಿರಲಿಲ್ಲ ಪೂಜೆಗೆ, ನಾನು ರಾಹುಲ್ ಅವ್ರ ಪೂಜೆ ಮಾಡಿದ್ವಿ. ಸೊ ಈ ಸರಿ ಅಮ್ಮ ಬಂದಿದ್ದರು. ಪೂಜೆನೂ ತುಂಬ ಚೆನ್ನಾಗಾಯಿತು. ಇಬ್ಬರ ಪೂಜೆ ಮಾಡ್ತಾಯಿದ್ದೀವಿ, ಆದರೂ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಏನು ಡೇ ನೋಡಿ ಫ್ರೆಂಡ್ಸ್, ಇವತ್ತು ಪೂಜೆ ಮಾಡಿರೋಂಥ ಕಾರಣ ಏನು, ಹಾಗೆ ಅಮ್ಮಂಗೆ ತೋಟ ನೋಡಿ ಖುಷಿ ಆಯಿತಾ ಏನು ಕೇಳೋಣ. ಹಾಂ, ಸಾವಿತ್ರಮ್ಮ ಅವರೇ ನಮಸ್ಕಾರ. ಹೆಂಗೆ ಅನಿಸ್ತಾ ಇದೆ ತೋಟ ನೋಡಿ? ತುಂಬ ಖುಷಿ ಆಯಿತು. ಏನು ಇವತ್ತು ಪೂಜೆ, ಸ್ಪೆಷಲ್ ಪೂಜೆ? ಗಿಡ ನೆಟ್ಟು 2 ವರ್ಷ ತುಂಬಿ 3ನೇ ವರ್ಷಕ್ಕಿತ್ತು. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಓಕೆ. ದೇವರು ಕಾಲಕ್ಕೆ ಮಳೆ ಬೆಳೆ ಎಲ್ಲ ಕೊಟ್ಟು ಎಲ್ರಿಗೂ ರೈತರಿಗೆ ಒಳ್ಳೇದು ಮಾಡಲಿ. ಓಕೆ. ನನ್ನ ಮಗಳು ತುಂಬ ಕಷ್ಟಪಟ್ಟಿದ್ದಾಳೆ, ಅವಳಿಗೆ ಒಳ್ಳೇದಾಗಲಿ, ಒಳ್ಳೆ ಸುಖ ಕೊಡಲಿ. ಬರೋ ವರ್ಷಕ್ಕೆ ಅವಳು ಒಳ್ಳೆ ಗಂಡು ನೋಡಿ ಮದುವೆ ಆಗಲಿ, ಅದನ್ನು ಮಾಡಿ ನನಗೆ ತುಂಬ ಖುಷಿ. ಗಿಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ? ಚೆನ್ನಾಗಿದೆ, ಸಂತೋಷ ಆಯಿತು. ಕಾಡನ್ನು ನಾಡು ಮಾಡಿದ್ದಾಳೆ, ನಾಡು ಮಾಡಿ ನಾಡಿನಲ್ಲೇ ಬೆಳೆ ತೆಗೆದಿದ್ದಾಳೆ. ಇವತ್ತೆಲ್ಲ ಫಲ ಬಿಡ್ತಾ ಇದೆ, ಬಾಳೆ ಫಲ ಬಿಡ್ತಾ ಇದೆ, ಮಾವು ಬಿಟ್ಟಿದೆ, ಚೆರಿ ಹಣ್ಣು ಬಿಟ್ಟಿದೆ, ಸಪೋಟ ಬಿಟ್ಟಿದೆ, ಎಲ್ಲ 1-2 ಬಿಟ್ಟಿದೆ. ಇವಾಗ ಫಸ್ಟ್ನೇ ಫಲ ಅಲ್ವಾ, ಎಲ್ಲ 1-2 ಬಿಡ್ತವೆ, ಆಮೇಲೆ ಬಿಡ್ತವೆ. ಅವ್ಳ ಕಷ್ಟ ಎಲ್ಲ ಬೇಗ ಪರಿಹಾರ ಮಗಳಾಗಿ ಉಳಿಲಿ. ಇದು ಬಾಳೆ ಬೆಳೆದಿರೋದು ನೀವೇನಾ? ಚೆನ್ನಾಗಿ ಬಂದಿದ್ದಾವ? ಚೆನ್ನಾಗಿ ಬಂದಿದ್ದಾವೆ. ಖುಷಿ ಆಯ್ತಾ? ಕಿತ್ತು ದಪ್ಪ ಇದ್ದಾವೆ. ಎಸ್ ಹೌದು. ಈಗ ಅಮ್ಮ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ. ಇವತ್ತಿನ ಆ ಸ್ಪೆಷಲ್ ಡೇ ಏನಪ್ಪ ಅಂದರೆ, ತೋಟ ಕಟ್ಟಿ 2 ವರ್ಷಗಳಾಗಿದೆ. ಸೊ ಆ ನೆನಪಿಗೋಸ್ಕರ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಡೇನ ತುಂಬಾ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋದು ಪೂಜೆ ಮಾಡೋದ್ರ ಮೂಲಕ. ಯಾಕಂತ ಹೇಳಿದ್ರೆ ಇವತ್ತಿನ ಈ ಡೇ ನನ್ನ ಲೈಫಲ್ಲಿ ತುಂಬಾ ಪ್ರಮುಖವಾಗಿರುವಂಥ ದಿನ. ತುಂಬ ಅಂದರೆ ಲೈಫಲ್ಲಿ ಗೊತ್ತಿಲ್ದಿರೋಂಥ ವಿಷಯಕ್ಕೆ, ಗೊತ್ತಿಲ್ದಿರೋ ಕೆಲಸಕ್ಕೆ ಕೈ ಹಾಕಿ ಈ ರೇಂಜಿಗೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನನ್ನ ಕಷ್ಟ ದಿನಗಳಲ್ಲಿ ನನ್ನ ಜೊತೆಯಾಗಿ ನಿಂತಿರುವಂಥ ಒಂದಷ್ಟು ಜನ ಸ್ನೇಹಿತರು ಮತ್ತು ನನ್ನ ತಾಯಿ. ಸೊ ನನ್ನ ಕಷ್ಟದಲ್ಲಿ ನನ್ನ ನೆರಳಾಗಿ ನಿಂತು 25 ವರ್ಷದಿಂದ ಖಾಲಿ ಇದ್ದಿದ್ದಂತಹ ಭೂಮಿನ ಇವತ್ತು ಇಷ್ಟು ಹಚ್ಚ ಹಸಿರಾಗಿ ಇರೋಂಗೆ ಮಾಡಿರೋಂಥ ಎಲ್ಲ ನನ್ನ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಷಲಿ ನನ್ನ ಅಮ್ಮಂಗೆ ಮತ್ತು ರಾಹುಲ್ ಅವ್ರಿಗೆ ಮತ್ತು ನನ್ನ ಬ್ರದರ್ ಜೀವನ್ಗೆ, ಚೇತು, ಯಾರೆಲ್ಲ ನನ್ನ ಜೊತೆಲಿ ನನ್ನ ಕಷ್ಟದಲ್ಲಿ ನಿಂತಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತು ನಮ್ಮ ತೋಟದಲ್ಲಿ 2ನೇ ವರ್ಷ ತುಂಬಿ 3ನೇ ವರ್ಷಕ್ಕೆ ಬಿದ್ದಾಗ ನಮ್ಮ ತೋಟ ಹೇಗಿದೆ ಅಂತ ನೋಡಿ, ಎಷ್ಟು ಹಚ್ಚ ಹಸಿರಾಗಿದೆ ಅಲ್ಲ. ಸೊ ಇವತ್ತು ನನಗೆ ಸೂಪರ್ ಸ್ಪೆಷಲ್ ಡೇ ಅಂದರೆ ಇದೇನೆ. ಹಾಗೆ ಇವತ್ತು ರಾಹುಲ್ ಅವರ ಬರ್ಡೇ ಕೂಡ. ಹ್ಯಾಪಿ ಬರ್ಡೇ ರಾಹುಲ್ ಅವರೇ, ದೇವ್ರು ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಹೋದ ವರ್ಷ ನಾನು ರಾಹುಲ್ ಅವ್ರು ಪೂಜೆ ಮಾಡಿದ್ವಿ, ಈ ವರ್ಷ ಅವರು ಬರಲಿಕ್ಕಾಗಿಲ್ಲ. ಸೊ ನಾನು ಮಮ್ಮಿ ಪೂಜೆ ಮಾಡ್ಕೊಂಡು ಅಲ್ಲಿ ಬೆಳೆದಿರುವಂಥ ಹಣ್ಣನ್ನೆಲ್ಲ ಹಾರ್ವೆಸ್ಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಈ ಜರ್ನಿ ಈಸಿ ಇರಲಿಲ್ಲ, ಎಷ್ಟು ಕಷ್ಟ ಇತ್ತು ಅಂತ ನೀವೇ ವೀಡಿಯೋಸಲ್ಲಿ ನೋಡಿದ್ದೀರಾ. ಸೊ ಲೈಫಲ್ಲಿ ಯಾವತ್ತೂ ಯಾವುದು ತುಂಬ ಈಸಿಯಾಗಿ ಸಿಗೋದಿಲ್ಲ, ಈಸಿಯಾಗಿ ಸಿಕ್ಕಿದ್ದು ಯಾವತ್ತೂ ಲೈಫಲ್ಲಿ ಪರ್ಮನೆಂಟಾಗಿ ಉಳಿಯೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.